ದಿನನಿತ್ಯ ನಾನು ಹೇಳ್ತಾ ಇರ್ತೀನಿ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಮೇಲೆ ಆ ರೀತಿ ಕಾಲು ಕೆರೆದು ಜಗಳಕ್ಕೆ ಹೋಗುತ್ತೆ ಅಂತಂದರೆ ಕಾರಣ ಏನು? ತುಂಬ ಚೆನ್ನಾಗಿ ಗೊತ್ತು ಇಸ್ರೇಲ್ಗೆ. ಏನಾದರೂ ಅಕ್ಕಪಕ್ಕದ ರಾಷ್ಟ್ರಗಳು ಅಣ್ವಸ್ತ್ರ ಸಹಿತ ರಾಷ್ಟ್ರಗಳಾಗಿಬಿಟ್ರೆ ನಾನು ಜೀವಮಾನದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಏನು ಅಂತಂದರೆ ಯಾವುದೇ ರಾಷ್ಟ್ರ ಅಣ್ವಸ್ತ್ರವನ್ನು ಹೊಂದಬಾರದು ಅನ್ನುವಂಥದ್ದು ಇಸ್ರೇಲ್ನ ನಿಲುವು. ಯಾಕಂದರೆ ಅವರಿಗೆ ಅಳಿವು ಉಳಿವಿನ ಪ್ರಶ್ನೆ. ನೋಡಿ, ಇರಾನ್ ಎಷ್ಟರ ಮಟ್ಟಿಗೆ ಈ 1-2 ವರ್ಷಗಳಿಂದ ನೋಡ್ತಾ ಇದ್ದೀವಿ ಇರಾನ್ನ ಸ್ಥಿತಿನ. ಇರಾನ್ ದುರ್ಬಲವಾಗಿದೆ ಅನ್ನಲಿಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾವುದೂ ಇಲ್ಲ. ದೊಡ್ಡ ದೊಡ್ಡ ನಾಯಕರು ಬಲಿಯಾದರೂ ಕೂಡ ಏನೂ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲಿ ಇರಾನ್ ಇರಲಿಲ್ಲ. 5ನೇ ದಿನ ಇವತ್ತಿಗೆ ಇಸ್ರೇಲ್ ಸೇನೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಬಾಂಬ್ ದಾಳಿ, ಮಿಸೈಲ್ ದಾಳಿ, ವಿಪರೀತವಾದಂಥ ಶಬ್ದ, ವಿಪರೀತವಾದಂಥ ಸ್ಫೋಟಗಳು. ನೋಡಿ ದೃಶ್ಯಗಳು ಯಾವ ರೀತಿ ಇದೆ ಅಂತ. ಸೈರನ್ಗಳು ಮೊಳಗ್ತಾ ಇವೆ, ಜನರು ಓಡ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ಏನು ಅಂದರೆ ರಾತ್ರಿನೇ ಹಗಲು ಕಣ್ಣಂಗೆ ಕಾಣ್ತಾ ಇದೆ. ಟೆಲ್ ಅವೀವ್ನಲ್ಲಿ ನಿರಂತರವಾಗಿ ಸೈರನ್ ಮೊಳಗ್ತಾ ಇದೆ. ಅಲರ್ಟ್ ಆಗಿರಿ ಅಂತ ಇಸ್ರೇಲ್ ನಾಗರಿಕರಿಗೆ ಹೇಳಿದೆ. ಅವರೇನು ಯುದ್ಧ ಹೊಸ ಕಂಡಿರುವಂಥವರಲ್ಲ, ತುಂಬ ಚೆನ್ನಾಗಿ ಗೊತ್ತಿದೆ. ಏನಾದರೂ ಈ ರೀತಿ ಯುದ್ಧ ಸಂಭವಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲಿ ಸೇರ್ಕೋಬೇಕು ಅನ್ನುವಂಥ ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಹೀಗಾಗಿಯೇ ಸಾವು ನೋವಿನ ಸಂಖ್ಯೆ ಕಡಿಮೆ. ಇರಾನಿ ಕಂಪೇರ್ ಮಾಡಿದ್ರೆ ಸಾವು ನೋವಿನ ಸಂಖ್ಯೆ ಕಡಿಮೆ. ಸೈರನ್ ಸದ್ದು ಕೇಳ್ತಿದ್ದಂಗೆ ಬಂಕರ್ಗೆ ಓಡಿ ಬರ್ತಾರೆ ಜನರು, ಅಲ್ಲಿ ಸೇರಿಕೊಳ್ತಾರೆ. ಟೆಲ್ ಅವೀವಿನ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಕ್ಷಣ ಕ್ಷಣಕ್ಕೂ ಯುದ್ಧೋನ್ಮಾದ ಅಲ್ಲಿ ಕಾಣ್ತಾ ಇದೆ.